ವೆಲ್ಕಮ್ ಟು ಸ್ಪರ್ಧಾ ಅಂಗಳ ಯೂಟ್ಯೂಬ್ ಚಾನೆಲ್. ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ಸ್ಪರ್ಧಾ ಅಂಗಳ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನು ಕೋರ್ತಾ SSGDಗೆ ಸಂಬಂಧಪಟ್ಟಂತಹ ಮತ್ತೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಕಾಲ ಅಂತಕ್ಕಂಥ ಟಾಪಿಕ್ ಬಗ್ಗೆ ನಾವು ನೋಡೋಣ. ಕಾಲ ಕಾಲ ಅಂದ್ರೆ ಕನ್ನಡದೊಳಗ ಇದನ್ನ ನಾವು ಕಾಲಗಳು ಅಂತ ಕರಿತೀವಿ. ಕಾಲಗಳು ಅಂತ ಕರಿತೀವಿ ಅಂದ್ರೆ ವರ್ತಮಾನ ಕಾಲ, ಭವಿಷ್ಯತ್ ಕಾಲ, ಭೂತ್ಕಾಲ ಅಂತೇಳಿ 3 ಕಾಲಗಳು ಅದಾವ. ಆ ಕಾಲಗಳ ಬಗ್ಗೆ ನಾವು ಇಲ್ಲಿ ತಿಳ್ಕೊಳ್ಳೋಣ. ಕನ್ನಡಕ್ಕಿಂತ ಈ ಕಾಲಗಳು ಸ್ವಲ್ಪ ಡಿಫ್ರೆಂಟ್ ಆಗಿರ್ತಾವೆ, ಸ್ವಲ್ಪ ಚೇಂಜಸ್ ಇರುತ್ತೆ. ಅದನ್ನ ನೀವು ನೋಡ್ಕೋಬೇಕಾಗತ್ತ. ಹಾಗಾದ್ರೆ ಕಾಲ ಅಂದ್ರೆ ಏನು, ಅದರಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಪ್ರೀವಿಯಸ್ ಕ್ವಶನ್ ಪೇಪರ್ ಅನ್ನು ಬಿಡಿಸುವಂತ ವಿಡಿಯೋದಲ್ಲಿ ನಾನು ಎಲ್ಲ ಕ್ಲಾಸ್ ಮಾಡಿದ್ದೀನಿ. ಅದನ್ನ ನೀವು ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ. ಹಾಗಾದ್ರೆ ಇದು ಕೂಡ ಹೆಚ್ಚು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್. ತರಗತಿಯನ್ನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನೀವು ನಮ್ಮ ಏನು ಸ್ಪರ್ಧಾ ಅಂಗಳ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ. ಕ್ಲಾಸಸ್ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಅಂತ ಹೇಳ್ತಾ ತರಗತಿಯನ್ನ ಪ್ರಾರಂಭ ಮಾಡೋಣ. ಹಾಗಾದ್ರೆ ನೋಡ್ರಿ, ಒಂದು ನಿಮಿಷ. ಹಾಗಾದ್ರೆ ಕಾಲ ಅಂದ್ರೆ ಏನು, ಯಾವುದಕ್ಕೆ ನಾವು ಕಾಲ ಅಂತ ಕರಿತೀವಿ ನೋಡ್ರಿ. ಹಾಗಾದ್ರೆ ಇದರ ಅರ್ಥ ಏನಪ್ಪಾ ಅಂತಂದ್ರೆ ಇದರ ಅರ್ಥ ಏನಂತಂದ್ರೆ क्रिया के जिस रूप से कार्य करने या होने का समय का बोध हो उसे ಕಾಲ ಕಹತೆ ಹೇ ಅಂತಕ್ಕಂಥದ್ದು. ಕ್ರಿಯಾಕ ಅಂದ್ರೆ ಯಾವುದೇ ಒಂದು ಕೆಲಸ ಅದು ನಡೀತಾ ಇದೆಯೋ ಅಥವಾ ನಡೆದು ಹೋಗಿದೆಯೋ ಅಂತಕ್ಕಂಥ ಸಮಯದ ಬಗ್ಗೆ ಏನ್ ತಿಳಿಸುತ್ತಲ್ಲ ಅದನ್ನ ನಾವು ಕಾಲ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಕಾಲದ ಪ್ರಕಾರಗಳು ಯಾವ್ಯಾವು ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಕನ್ನಡದಲ್ಲಿ ಕೂಡ ಇದೇ ರೀತಿಯಾಗಿರುತ್ತೆ. ಬಟ್ ಇಲ್ಲಿ ಒಂದೊಂದು ಕಾಲಗಳೊಳಗೆ ಮತ್ತೆ 3-4 ಪ್ರಕಾರಗಳು ಬರ್ತಾವೆ. ಅದನ್ನ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಂತ ಹೋಗೋಣ. ನೋಡ್ರಿ, ಮೊದಲನೇದಾಗಿ ವರ್ತಮಾನ ಕಾಲ ಅಂತಕ್ಕಂಥದ್ದು, ಎರಡನೇದು ಭವಿಷ್ಯತ್ ಕಾಲ ಅಂತಕ್ಕಂಥದ್ದು, ಮೂರನೇದು ಭೂತಕಾಲ ಅಂತೇಳಿ 3 ಕಾಲಗಳು ಬರ್ತವೆ. ಒಂದನೇದು ವರ್ತಮಾನ ಕಾಲ, ಎರಡನೇದು ಭವಿಷ್ಯ ಕಾಲ, ಮೂರನೇದು ಭೂತಕಾಲ ಅಂತೇಳಿ 3 ಕಾಲಗಳು ಬರ್ತಾವೆ. ಹಾಗಾದ್ರ ಮೊದಲನೇ ಪ್ರಕಾರ ಇಲ್ಲಿ ಈ ರೀತಿಯಾಗಿದೆ. ವರ್ತಮಾನ ಕಾಲ. ವರ್ತಮಾನ ಕಾಲ ಅಂದ್ರೆ ಏನು? जो क्रिया अभी हो जो क्रिया अभी हो रही होती उसे ವರ್ತಮಾನ ಕಾಲ ಕಹತೆ ಹೇ. ನೋಡ್ರಿ, ಯಾವುದೇ ಒಂದು ಕೆಲಸ, ಯಾವುದೇ ಒಂದು ಕೆಲಸ ಇವಾಗ ಸದ್ಯ ಏನ್ ನಡೀತಾ ಇದೆ, ಅಟ್ ಪ್ರೆಸೆಂಟ್ ಏನ್ ಕೆಲಸ ನಡೀತಾ ಇದೆಯಲ್ಲ ಅದನ್ನ ನಾವು ವರ್ತಮಾನ ಕಾಲ ಅಂತ ಹೇಳಿ ಕರಿತೀವಿ. ಇಸ್ಕೆ ಮುಖ್ಯ ಭೇದ ಅಂದ್ರೆ ಇದರ ವರ್ತಮಾನ ಕಾಲದೊಳಗೆ ಮತ್ತೆ 4 ಪ್ರಕಾರಗಳು ಬರ್ತಾವೆ. ವರ್ತಮಾನ ಕಾಲ ಅಂದ್ರೆ ಯಾವುದೇ ಒಂದು ಕೆಲಸ ಈಗ ಸದ್ಯ ಅಟ್ ಪ್ರೆಸೆಂಟ್ ಏನ್ ನಡೀತಾ ಇದೆಯಲ್ಲ ಅದನ್ನ ವರ್ತಮಾನ ಕಾಲ ಅಂತ ಕರಿತೀವಿ. ಅದರೊಳಗದ ಮತ್ತೆ 4 ಪ್ರಕಾರಗಳು. ಒಂದನೇದು ಯಾವ್ದಪ್ಪ ಅಂತಂದ್ರೆ ಸಾಮಾನ್ಯ ವರ್ತಮಾನ ಕಾಲ ಅಂತ ಕರಿತೀವಿ. ಎರಡನೇದು ಅಪೂರ್ಣ ವರ್ತಮಾನ ಕಾಲ, ಮೂರು ಪೂರ್ಣ ವರ್ತಮಾನ ಕಾಲ, ನಾಲ್ಕನೇದು ಸಂದಿಗ್ಧ ವರ್ತಮಾನ ಕಾಲ ಅಂತ ಹೇಳಿ 4 ವರ್ತಮಾನ ಕಾಲದ ಪ್ರಕಾರಗಳನ್ನು ನೋಡ್ತೇವೆ. ಹಾಗಾದ್ರೆ ಮೊದಲನೇ ಪ್ರಕಾರ ಯಾವುದು? ಸಾಮಾನ್ಯ ವರ್ತಮಾನ ಕಾಲ. ಯಾವ ರೀತಿಯಾಗಿರುತ್ತೆ, ಹೀಗೆ ನಾವು ಸಾಮಾನ್ಯ ವರ್ತಮಾನ ಕಾಲವನ್ನು ಕಂಡುಹಿಡಿಯೋದು? ನೋಡ್ರಿ, ಸಾಮಾನ್ಯ ವರ್ತಮಾನ ಕಾಲ ಅಂದ್ರೆ ಜಬ್ ಕ್ರಿಯಾ ಕೆ ಸಾಥ್ ಆ ಹೇ, ತಿ ಹೇ, ತೇ ಹೇ ಅಥವಾ ಯಾ ತಾಹೂ का प्रयोग होता है तो उसे सामान्य वर्तमान काल कहते हैं. या किसी व्यक्ति का आदत, स्वभाव या किसी स्थायी कार्य को दर्शाता है. ನಿಮಗೆ ಈಸಿಯಾಗಿ ಕಂಡುಹಿಡಬೇಕಂತಂದ್ರೆ ನೋಡ್ರಿ, ಸಾಮಾನ್ಯ ವರ್ತಮಾನ ಕಾಲದೊಳಗೆ ವಾಕ್ಯದ ಕೊನೆಗೆ ನಾವು ತಾ, ತೇ, ತಿ ಅಂತಕ್ಕಂಥ ಪ್ರತ್ಯಯವನ್ನು ನೋಡ್ತೇವೆ. ಇಲ್ಲಿ ತಾ, ತೇ, ತಿ ಅಂತಕ್ಕ ಪ್ರತ್ಯಯಗಳನ್ನು ನೋಡ್ತೀವಿ. ಜೊತೆಗೆ ಇನ್ನೊಂದು ನಿಮ್ಗೆ ನೆನ್ಪಿಟ್ಕೋಬೇಕಾದ ಈಸಿಯಾಗಿ ಟ್ರಿಕ್ಸ್ ಅಪ್ಪ ಅಂತಂದ್ರೆ ಇಲ್ಲಿ ಕರ್ತೃಪದದಂತೆ ಕ್ರಿಯಾಪದ ಇರುತ್ತೆ. ಕರ್ತಾ ಜೈಸೆ ಕ್ರಿಯಾ ಹೋತಾ ಹೇ. ಕರ್ತಾ ಜೈಸೆ ಕ್ರಿಯಾ ಹೋತಾ ಹೇ. ಎಕ್ಸಾಂಪಲ್, ಕರ್ತೃಪದ ಏನಾದ್ರು ಪುಲ್ಲಿಂಗ್ ಇತ್ತಂದ್ರೆ ಅದು ಕ್ರಿಯಾಪದನ ಯಾವಾಗ್ಲೂ ಪುಲ್ಲಿಂಗ್ ಆಗಿರುತ್ತೆ. ಕರ್ತೃಪದ ಸ್ತ್ರೀಲಿಂಗ ಇತ್ತಂದ್ರೆ ಕ್ರಿಯಾಪದ ಸ್ತ್ರೀಲಿಂಗ ಆಗಿರುತ್ತೆ. ಕರ್ತೃಪದ ಬಹುವಚನದೊಳಗಿದ್ರ ಏಕವಚನದೊಳಗಿದ್ರ ಅದೇ ರೀತಿಯಾಗಿ ಕ್ರಿಯಾಪದಗಳು ಅಲ್ಲಿ ಬರ್ತಾವೆ. ಹಾಗಾದ್ರೆ ನಾವು ಈಸಿಯಾಗಿ ನೆನ್ಪಿಡ್ಬೇಕು. ಸಾಮಾನ್ಯ ವರ್ತಮಾನ ಕಾಲದೊಳಗೆ ಲಾಸ್ಟ್ಗೆ ತಾ ಹೇ, ತಿ ಹೇ, ತೇ ಹೇ ಅಂತಕ್ಕಂಥದ್ದು ಪ್ರತ್ಯಯಗಳು ಬರ್ತಾವೆ. ಹಾಗಾದ್ರೆ ಎಕ್ಸಾಂಪಲ್ ನೋಡ್ರಿ, ರಾಮ್ ಸ್ಕೂಲ್ ಜಾತಾ ಹೇ. ನೋಡ್ರಿ, ಸಾಮಾನ್ಯ ವರ್ತಮಾನ ರಾಮ್ ಸ್ಕೂಲ್
ಜಾತಾ ಹೇ, ರಾಮನು ಸ್ಕೂಲಿಗೆ ಹೋಗುತ್ತಾನೆ ಅಂತಕ್ಕಂಥದ್ದು ತಾ ಅಂತ ಪ್ರತ್ಯಯ ಬಂದಿದೆ ನೋಡ್ರಿ, ತಾಹೇ ಅಂತಕ್ಕಂಥ ಪ್ರತ್ಯಯ ಬಂದಿದೆ. ಹಾಗಾಗಿ ಇದು ಸಾಮಾನ್ಯ ವರ್ತಮಾನ ಕಾಲ. ಇನ್ನೊಂದಿದೆ ಸೀತಾ ಗಾನ ಗಾತಿ ಹೇ ಅಂತಕ್ಕಂಥದ್ದು. ಸೀತಾ ಗಾನ ಗಾತಿ ಹೇ ಅಂತ ನೋಡ್ರಿ, ತಿ ಪ್ರತ್ಯಯ ಬಂದಿದೆ, ತಿ ಹೇ ಅಂತಕ್ಕಂಥ ಪ್ರತ್ಯಯ ಬಂದಿದೆ. ಹಾಗಾಗಿ ಇದು ಸಾಮಾನ್ಯ ವರ್ತಮಾನ ಕಾಲ. ಬಚ್ಚೆ ಮೈದಾನ್ ಮೇ ಖೇಲತೆ ಹೇ, ಬಚ್ಚೆ ಮೈದಾನ್ ಮೇ ಖೇಲತೆ ಹೇ, ತೇ ಅಂತಕ್ಕಂಥ ಪ್ರತ್ಯಯ ಬಂದಿದೆ. ಹಾಗಾಗಿ ಇಲ್ಲಿ ಇದು ಕೂಡ ಸಾಮಾನ್ಯ ವರ್ತಮಾನ ಕಾಲಕ್ಕೆ ಉದಾಹರಣೆ ಆಗಿದೆ. ಇನ್ನೊಂದು ಟ್ರಿಕ್ಸ್ ಹೇಳಿದೆ, ಕರ್ತ ಜೈಸೆ ಕ್ರಿಯಾ ಹೋತಾ ಹೇ ಅಂದ್ರೆ ಕರ್ತೃಪದ ಪುಲ್ಲಿಂಗ್ ಇತ್ತಂದ್ರೆ ಕ್ರಿಯಾಪದನು ನೋಡ್ರಿ, ಕರ್ತೃಪದ ರಾಮ್ ಅಂತಕ್ಕಂಥದ್ದು ಪುಲ್ಲಿಂಗ್ ಇದೆಯಾ, ರಾಮ್ ಅಂತಕ್ಕಂಥದ್ದು ಪುಲ್ಲಿಂಗ್ ಪದ ಇದೆ. ಹಾಗಾಗಿ ಕ್ರಿಯಾಪದನು ಕೂಡ ಪುಲ್ಲಿಂಗ್ ಇದೆ, ಕ್ರಿಯಾಪದನು ಕೂಡ ಪುಲ್ಲಿಂಗ್ ಇದೆ. ಸೀತಾ ಅಂತಕ್ಕಂಥದ್ದು ಸ್ತ್ರೀಲಿಂಗ ಇದೆ, ಕರ್ತೃಪದ. ಹಾಗಾಗಿ ಕ್ರಿಯಾಪದನು ಕೂಡ ಇಲ್ಲಿ ಸ್ತ್ರೀಲಿಂಗ ಬಂದಿರತಕ್ಕಂಥದ್ದು. ಬಚ್ಚೆ ಅಂತಕ್ಕಂಥದ್ದು ಬಹುವಚನದೊಳಗಿದೆ. ಹಾಗಾಗಿ ಕ್ರಿಯಾಪದನು ಇಲ್ಲಿ ಬಹುವಚನದೊಳಗೆ ಬಂದಿರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಈ ರೀತಿಯಾಗಿ ನಾವು ಸಾಮಾನ್ಯ ವರ್ತಮಾನಗಳಲ್ಲಿ ಈಜಿಯಾಗಿ ಕಂಡುಹಿಡಿಬೇಕಂಬಂತಂದ್ರೆ ತಾ ತೇ ತಿ ಪ್ರತ್ಯಯ ಬರುತ್ತೆ, ಜೊತೆಗೆ ಕರ್ತೃಪದ ಯಾವ ಲಿಂಗದೊಳಗಿರುತ್ತೆ, ಯಾವ ವಾಕ್ಯದೊಳಗಿರುತ್ತೆ, ಅದರ ಹಂಗೆ ಕ್ರಿಯಾಪದ ಇರತಕ್ಕಂಥದ್ದು ನಾವು ನೋಡ್ತೇವೆ. ಹಾಗಾದ್ರೆ ಎರಡನೇ ಪ್ರಕಾರ ಈ ರೀತಿಯಾಗಿ ಬರುತ್ತೆ अपूर्ण वर्तमान काल। क्रिया क्रिया के जिस रूप से यह पता चले कि कार्य वर्तमान में हो रहा है, कार्य वर्तमान में हो रहा है और अभी समाप्त नहीं हुआ है, उसे अपूर्ण वर्तमान काल कहते हैं। नोड्री ಏನಪ್ಪ ಅಂದ್ರೆ ಅಪೂರ್ಣ ವರ್ತಮಾನ ಕಾಲ ಅಂದ್ರೆ ಪ್ರೆಸೆಂಟ್ ಏನ್ ಕೆಲಸ ನಡೀತಾ ಇದೆಯಲ್ಲ ಅದನ್ನ ನಾವು ವರ್ತಮಾನ ಕಾಲ ಅಂತ ಕರಿತೀವಿ. ಆದ್ರೆ ಇಲ್ಲಿ ಅಪೂರ್ಣ ಅಂತ ಇದೆ, ಹೆಸರೇ ಸೂಚಿಸುತ್ತೆ ಇನ್ನು ಕೆಲಸ ನಡೀತಾ ಇದೆ, ಆದ್ರೆ ಆ ಕೆಲಸ ಕಂಪ್ಲೀಟ್ ಆಗಿ ಇನ್ನು ನಡೆದಿಲ್ಲ, ಮುಗುದಿಲ್ಲ ಅಂತಕ್ಕಂಥದ್ದನ್ನ ಅಪೂರ್ಣ ವರ್ತಮಾನ ಕಾಲ ಅಂತ ಹೇಳಿ ಕರಿತೀವಿ. ಇದನ್ನ ಈಜಿಯಾಗಿ ನಾವು ನೆನ್ಪಿಟ್ಕೊಳಕ ಲಾಸ್ಟಿಗೆ ವಾಕ್ಯದ ಕೊನೆಗೆ ವಾಕ್ಯಕ್ಕೆ ಅಂತಮೇ ರಹಾ ಹೇ, ರಹಿ ಹೇ, ರಹೇ ಹೇ, ರಹಾ ಹೂ, ರಹಿ ಹೂ ಅಂತಕ್ಕಂಥ ಪದಗಳು ಇಲ್ಲಿ ಬರ್ತಾವ. ವಾಕ್ಯದ ಕೊನೆಗೆ ರಹಾ ಹೇ, ರಹಿ ಹೇ, ರಹೇ ಹೇ, ರಹಾ ಹೂ, ರಹಿ ಹೂ ಅಂತಕ್ಕಂಥ ಪದಗಳು ಬರ್ತವೆ. ಅಲ್ಲಿ ಸಾಮಾನ್ಯ ವರ್ತಮಾನಕದೊಳಗೆ ತಾ ತೇ ತಿ ಪ್ರತ್ಯಯ ಬಂದಿದ್ದು, ತಾ ಹೇ, ತಿ ಹೇ, ತೋ ಹೇ ಅಂತಕ್ಕಂಥ ಪ್ರತ್ಯಯಗಳು ಬಂದಿತ್ತು. ಇಲ್ಲಿ ರಹಾ ಹೇ ಅಂತಕ್ಕಂಥ ಪ್ರತ್ಯಯಗಳು ಅಂದ್ರೆ ಇನ್ನು ಕಾರ್ಯ ಸಂಪೂರ್ಣವಾಗಿ ಮುಗುದಿಲ್ಲ, ಎಟ್ ಪ್ರೆಸೆಂಟ್ ಇನ್ನು ನಡೀತಾ ಇದೆ, ಆ ಕಾರ್ಯ ಇನ್ನು ನಡೀತಾ ಇದೆ ಅಂತಕ್ಕಂಥದ್ದನ್ನ ಅಪೂರ್ಣ ವರ್ತಮಾನ ಕಾಲದೊಳಗೆ ಎಕ್ಸಾಂಪಲ್ ಆಗಿ ನೋಡ್ತೀವಿ. ಯಾವ ರೀತಿಯಾಗಿ ಅಂದ್ರೆ ನೋಡ್ರಿ, ಮೈ ಪುಸ್ತಕ್ ಪढ़ ರಹಾ ಹೂ, ನಾನು ಇನ್ನು ಪುಸ್ತಕವನ್ನ ಓದುತ್ತಾ ಇದ್ದೇನೆ, ಇನ್ನು ಕಂಪ್ಲೀಟ್ ಆಗಿ ಓದಿಲ್ಲ, ಹೌದಾ? ಹಾಗಾಗಿ ಇದು ಅಪೂರ್ಣ ವರ್ತಮಾನ ಕಾಲಕ್ಕೆ ಉದಾಹರಣೆ. ಇಲ್ಲಿ ನೋಡ್ರಿ ರಾಹು ಅಂತಕ್ಕಂಥ ಪ್ರತ್ಯಯ ಬಂದಿದೆ, ರಾಹು ಅಂತಕ್ಕಂಥ ಪ್ರತ್ಯಯ ಇಲ್ಲಿ ಕೊನೆಗೆ ಬಂದಿರೋದನ್ನ ನಾವು ನೋಡ್ತೀವಿ. ಮತ್ತೆ ವಹ ಖಾನಾ ಖಾ ರಹಿ ಹೇ, ವಹ ಖಾನಾ ಖಾ ರಹಿ ಹೇ, ನೋಡಿ ರಹಿ ಹೇ ಅಂತಕ್ಕಂಥ ಪ್ರತ್ಯಯ ಬಂದಿದೆ. ವೇ ಖೇಲ್ ರಹೇ ಹೇ, ಅವರು ಆಟವನ್ನು ಆಡುತ್ತಿದ್ದಾರೆ, ರಹೇ ಹೇ ಅಂತಕ್ಕಂಥದ್ದು. ರಹಾ ಹೇ, ರಹಿ ಹೇ, ರಹೇ ಹೇ ಅಂತಕ್ಕಂಥ ಪದಗಳು ಏನಾದ್ರೂ ಬಂದ್ರೆ ಅದು ಅಪೂರ್ಣ ವರ್ತಮಾನ ಕಾಲಕ್ಕೆ ಉದಾಹರಣೆಯಾಗಿರುತ್ತೆ. ಹಾಗಾದ್ರೆ ಮುಂದಿನ ಎಕ್ಸಾಂಪಲ್ ನೋಡ್ರಿ, पूर्ण वर्तमान काल। इस काल का प्रयोग तब किया जाता है जब कोई कार्य वर्तमान समय में अभी अभी समाप्त हुआ है, अभी अभी समाप्त हुआ है, वो उसका प्रभाव अभी अभी बना है, बना हो, ನೋಡ್ಲಿ ಅಭಿ ಅಭಿ ಬನಾವ್. ಯಾವುದೇ ಒಂದು ವರ್ತಮಾನ ಕಾಲದೊಳಗ ಕಾರ್ಯ ಇವಾಗ್ಲೇ ಜಸ್ಟ್ ಈ ಸದ್ಯನ ಕಂಪ್ಲೀಟ್ ಆಗಿದೆ, ಮುಗಿದಿದೆ, ಅಥವಾ ಈಗ ಮುಗಿಯುವಂತ ಸಂಭವ ಇದೆಯಲ್ಲ, ಅದನ್ನ ನಾವು ಪೂರ್ಣ ವರ್ತಮಾನ ಕಾಲ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಇದನ್ನ ನಾವು ಕಂಡುಹಿಡಿಬೇಕಂತಂದ್ರೆ ವಾಕ್ಯದ ಕೊನೆಗೆ ಏನ್ ಬರ್ತಪ್ಪ ಅಂದ್ರೆ ಚುಕಾ ಹೇ, ಚುಕಾ ಹೇ, ಚುಕಿ ಹೇ, ಚುಕೆ ಹೇ ಅಂತಕ್ಕಂಥ ಅಥವಾ ಯಹಾ ಹೇ, ಯಹಿ ಹೇ ಅಂತಕ್ಕಂಥ ಪದಗಳು ಬರ್ತಾವು. ಯಾವ ರೀತಿಯಾಗಿ ಬರ್ತಾವ ಅಂತ ನೋಡ್ರಿ, ರಾಮ್ ಆ ಚುಕಾ ಹೇ, ರಾಮನು ಬಂದಿದ್ದಾನೆ, ಕಾಲ ಕಂಪ್ಲೀಟ್ ಆಗಿದೆ, ವರ್ತಮಾನ ಬರ್ತಾ ಇದ್ದ, ಬಂದಿದ್ದಾನೆ, ಕಂಪ್ಲೀಟ್ ಆಯ್ತು. ಮೈನೆ ಗೃಹ ಕಾರ್ಯ ಕರ್ಲಿಯಾ ಹೇ, ಗೃಹ ಕಾರ್ಯ ಕರ್ಲಿಯಾ ಹೇ, ನೋಡ್ರಿ ಲಿಯಾ ಹೇ ಅಂತಕ್ಕಂಥ ಪದಗಳು ಬರ್ತಂತ ಹೇಳಿದ್ದೆ. ಮತ್ತೆ ಚುಕಾ ಹೇ ಅಂತಕ್ಕಂಥ ಪದಗಳು ಬರ್ತಾವಂತಿಗೆ. ಮತ್ತೆ ಸೂರಜ್ ನಿಕಲ್ ಆಯಾ ಹೇ, ಸೂರಜ್ ಹೊರಗೆ ಬಂದಿದ್ದಾನೆ ಅಂತಕ್ಕಂಥದ್ದು, ಆಯಾ ಹೇ ಅಂತಕ್ಕಂಥ ಪದಗಳು ಇಲ್ಲಿ ಬರ್ತಾವ್. ಅಂದ್ರೆ ಕಾರ್ಯ ಇವಾಗ ಏನ್ ಜಸ್ಟ್ ಸಮಾಪ್ತಿ ಆಗಿದೆ, ಇವಾಗ ಜಸ್ಟ್ ಒಂದು ಕಾರ್ಯ ನಡೀತಾ ಇದು ಪೂರ್ಣಗೊಂಡಿದ್ದು, ಈಗ ಸದ್ಯ ಕಾರ್ಯ ಪೂರ್ಣಗೊಂಡಿದೆ ಅಂತಕ್ಕಂಥದ್ದನ್ನ ಪೂರ್ಣ ವರ್ತಮಾನ ಕಾಲ ಅಂತ ಹೇಳಿ ಹೇಳ್ತೀವಿ. ಹಾಗಾದ್ರೆ ಇನ್ನೊಂದು ಬರುತ್ತೆ ವರ್ತಮಾನ ಕಾಲದ ನಾಲ್ಕನೇ ಪ್ರಕಾರ ಸಂದಿಗ್ಧ ವರ್ತಮಾನ ಕಾಲ ಅಂತ ಹೇಳಿ. संदिग्ध वर्तमान काल। हागाದ್ರೆ संदिग्ध वर्तमान काल ಅಂದ್ರೆ ಏನು? क्रिया का वह रूप जिससे वर्तमान समय में कार्य के होने में संदेह या अनिश्चितता का बोध हो, लेकिन उसके वर्तमान में होने की संभावना बनी रहे है ಅಂತಕ್ಕಂಥದ್ದು. ಅಂದ್ರೆ ಯಾವುದೇ ಒಂದು ಕಾರ್ಯ
ನಡೀತಾ ಇದೆ ಅಂದ್ರೆ, ವರ್ತಮಾನ ಕಾಲದಲ್ಲಿ ಯಾವುದೋ ಒಂದು ಕಾರ್ಯ ನಡೀತಾ ಇದೆ ಅಂದ್ರೆ ಅದು ನಡಿಬಹುದೋ ಇಲ್ಲೋ ಅಂತಕ್ಕಂಥದ್ದು ಡೌಟ್ ಇರುತ್ತೆ. ನಡಿಬಹುದಾ ಅಥವಾ ನಡೀದೇ ಇರ್ತಕ್ಕಂಥದ್ದು ಅಂತಕ್ಕಂಥದ್ದು ಡೌಟ್ ಇರುತ್ತೆ. ಆದ್ರೆ ಆ ಕಾರ್ಯ ಸ್ವಲ್ಪ ನಡೆಯುವ ಸಂಭವನೆ ಜಾಸ್ತಿ ಇರುತ್ತೆ. ಅದನ್ನ ನಾವು ಸಂದಿಗ್ಧ ವರ್ತಮಾನ ಕಾಲ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಈ ವಾಕ್ಯದ ಕೊನೆಗಳು ಏನಿರ್ತಾವು ಕಂಡುಹಿಡಿಬೇಕಂದ್ರೆ, ಹೋಗ, ತಿ ಹೋಗಿ, ತೇ ಹೋಂಗೆ, ರಹ ಹೋಗ, ರಹಿ ಹೋಗಿ, ರಹೇ ಹೋಂಗೆ ಅಂತಕ್ಕಂಥ ಪದಗಳು ಬರ್ತವೆ. ನೋಡ್ಲಿ, ರಾಮ್ ಪಡತಾ ಹೋಗ, ರಾಮ್ ಪಡತಾ ಹೋಗ, ರಾಮನು ಓದಬಹುದು. ವಹ ಲಿಖ ರಹ ಹೋಗ, ಅವನು ಬರಿತಿರಬಹುದು. ಸಂದಿಗ್ಧ ಅಂದ್ರೆ ಡೌಟ್ ಒಳಗೆ. ಮತ್ತೆ ಗಾಡಿ ಆತಿ ಹೋಗಿ, ಗಾಡಿ ಬರಬಹುದು. ಕಾಲ ನಡಿಬಹುದು ಅಥವಾ ನಡೀದೇ ಇರ್ತಕ್ಕಂಥದ್ದು. ಈಗ ಒಂದೇನೋ ಒಂದು ಕಾರ್ಯ ನಡೀತಾ ಇದೆ ಅಥವಾ ನಡಿಬಹುದು ಅಂತಕ್ಕಂಥದ್ದು ಡೌಟ್ ಅಲ್ಲಿ ಇರುತ್ತೆ. ಬಟ್ ಅದು ಬರಬಹುದು, ಬರದೇ ಇರಬಹುದು ಅಂತಕ್ಕಂಥದ್ದನ್ನ ಸಂದಿಗ್ಧ ವರ್ತಮಾನ ಕಾಲ ಅಂತ ಹೇಳಿ ಕರಿತೀವಿ. ಈ ರೀತಿಯಾಗಿ ವರ್ತಮಾನ ಕಾಲದೊಳಗೆ 4 ಪ್ರತ್ಯಯಗಳು ಬರ್ತಾವು, 4 ಪ್ರಕಾರಗಳು ಬರ್ತಾವು. ಹಾಗಾದ್ರೆ ಎರಡನೇ ಕಾಲ ಯಾವ್ದಪ್ಪ ಅಂತಂದ್ರೆ ಭವಿಷ್ಯ ಕಾಲ ಅಂತ ಹೇಳ್ತೀವಿ. ಭವಿಷ್ಯ ಕಾಲ ಅಂದ್ರೆ ಒಂದು ಕಾರ್ಯ ಮುಂದೆ ನಡಿಬಹುದು ಅಂತಕ್ಕಂಥದ್ದನ್ನ ನಾವು ಊಹೆ ಮಾಡಿ ಏನ್ ಹೇಳ್ತೀವಲ್ಲ, ಅದನ್ನ ಭವಿಷ್ಯ ಕಾಲ ಅಂತ ಹೇಳ್ತೀವಿ. ಹಾಗಾದ್ರೆ ನೋಡ್ರಿ, क्रिया का वह रूप है जो बताता है कि कोई कार्य या घटना अभी हुई नहीं है, कोई कार्य अथवा घटना नहीं हुई है, बल्कि आने वाले समय में भविष्य में ಹೋಗಿ ಅಂತಕ್ಕಂಥದ್ದು. ಯಾವುದೇ ಒಂದು ಕ್ರಿಯೆ ಇವಾಗ ಅಟ್ ಪ್ರೆಸೆಂಟ್ ಅದು ಅಥವಾ ಒಂದು ಘಟನೆ ನಡೆದಿಲ್ಲ, ಆದ್ರೆ ಅದು ನಡಿಬಹುದು ಅಂತಕ್ಕಂಥದ್ದೇನು ಭವಿಷ್ಯವಾಗಿ ಹೇಳ್ತೀವಲ್ಲ, ಅಂದಾಜಾಗಿ ನಡಿಬಹುದು ಅಂತಕ್ಕಂಥದ್ದನ್ನ ಹೇಳ್ತೀವಲ್ಲ, ಅದನ್ನ ಭವಿಷ್ಯತ್ ಕಾಲ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಯಾವ ರೀತಿಯಾಗಿ? ಹಾಗಾದ್ರೆ ಭವಿಷ್ಯತ್ ಕಾಲವನ್ನು ಕಂಡುಹಿಡಿಯಲಿಕ್ಕೆ ಕೆಲವು ಈಜಿ ಟ್ರಿಕ್ಸ್ ಇದಾವಪ್ಪ ಅಂತಂದ್ರೆ, ಅಂತಮೇ ವಾಕ್ಯಕ್ಕೆ ಅಂತಮೇ ಗ ಗೆ ಗಿ ಜೈಸೆ ಶಬ್ದೋ ಸೆ ಹೋತಿ ಹೈ, ಅದರ ವಾಕ್ಯದ ಕೊನೆಗೆ ಗಾ ಗೆ ಗಿ ಪ್ರತ್ಯಯ ಬರುತ್ತೆ ಅಂತ ಹೇಳಿದೆ. ನಿಮ್ಗ ನಾನು ವರ್ತಮಾನ ಕಾಲ ಹೇಳುವಾಗ ಹೇಳಿದ್ದೆ ತ ತೇ ತಿ ಪ್ರತ್ಯಯಗಳು ಬರ್ತಾವ ಅಂತ ಹೇಳಿದ್ದೆ. ಹಾಗಾದ್ರೆ ಭವಿಷ್ಯತ್ ಕಾಲದೊಳಗ ಗ ಗೆ ಗಿ ಅಂತಕ್ಕಂಥ ಪ್ರತ್ಯಯಗಳು ಬರ್ತವೆ. ಗ ಗೆ ಗಿ ಅಂತಕ್ಕಂಥ ಪ್ರತ್ಯಯಗಳು ಬರ್ತಾವ ಅಂತ ಹೇಳಿದೀನಿ. ಹಾಗಾದ್ರೆ ಇದು ಭವಿಷ್ಯತ್ ಕಾಲ ಅಂದ್ರೆ ಒಂದು ಕಾರ್ಯ ಇವಾಗ ಕಂಪ್ಲೀಟ್ ಆಗಿ ನಡೆದಿಲ್ಲ, ಅದು ನಡಿಬಹುದು, ಮುಂದೆ ನಡಿಬಹುದು ಅಂತಕ್ಕಂಥದ್ದನ್ನ ಊಹೆ ಮಾಡಿ ಹೇಳ್ತೀವಲ್ಲ, ಅದನ್ನ ನಾವು ಭವಿಷ್ಯತ್ ಕಾಲ ಅಂತ ಹೇಳಿ ಕರಿತೀವಿ. ಉದಾಹರಣೆಗಳು ಇದ್ರೊಳಗ ಮತ್ತೆ 3 ಪ್ರಕಾರಗಳು ಬರ್ತಾವ. ಒಂದು ಸಾಮಾನ್ಯ ಭವಿಷ್ಯತ್ ಕಾಲ, ಇನ್ನೊಂದು ಸಂಭಾವ್ಯ ಭವಿಷ್ಯತ್ ಕಾಲ, ಇನ್ನೊಂದು ಹೇತು ಭವಿಷ್ಯತ್ ಕಾಲ ಅಂತೇಳಿ 3 ಪ್ರಕಾರಗಳನ್ನು ನೋಡ್ತೀವಿ. ಒಂದು ಸಾಮಾನ್ಯ ಭವಿಷ್ಯ ಕಾಲ, ಸಂಭಾವ್ಯ ಭವಿಷ್ಯ ಕಾಲ ಮತ್ತೆ ಹೇತು ಮಧ್ಯ ಭವಿಷ್ಯತ್ ಕಾಲ ಅಂತಕ್ಕಂಥದ್ದನ್ನ ನಾವು 3 ಪ್ರಕಾರಗಳನ್ನಾಗಿ ನೋಡ್ತೇವೆ. ಹಾಗಾದ್ರೆ ಯಾವ್ಯಾವ ಬರುತ್ತೆ ನೋಡ್ಲಿ. ಮೊದಲನೇದಾಗಿ ಸಾಮಾನ್ಯ ಭವಿಷ್ಯ ಕಾಲ ಅಂತಕ್ಕಂಥದ್ದು ನಾವು ನೋಡ್ಬೇಕಾಗತ್ತೆ. सामान्य भविष्य काल, हागाದ್ರೆ सामान्य भविष्य काल ಅಂದ್ರೆ क्रिया के उस रूप से जिससे यह पता चलता है कि कार्य आने वाले समय में सामान्य रूप से संपन्न होगा ಅಂತ. ಇವಾಗ ಯಾವುದೇ ಒಂದು ಕಾರ್ಯ ನಡೀತಾ ಇದೆ, ಆ ಕಾರ್ಯ ನಡಿಬಹುದು ಅಂತಕ್ಕಂಥದ್ದನ್ನ ನಾವು ಸಾಮಾನ್ಯ ರೂಪದೊಳಗ ಅಂದಾಜಾಗಿ ಹೇಳ್ತೀವಲ್ಲ, ಅದನ್ನ ಸಾಮಾನ್ಯ ಭವಿಷ್ಯ ಕಾಲ ಅಂತ ಕರಿತೀವಿ. ಇದರ ವಾಕ್ಯದ ಕೊನೆಗೆ ಗ ಗಿ ಗೆ ಅಂತಕ್ಕಂಥ ಪ್ರತ್ಯಯಗಳು ಬರ್ತವೆ. ನೋಡ್ರಿ, ವಹ ಕಲ್ ಬಾಜಾರ್ ಜಾಯೇಗಾ, ಗ ಅಂತಕ್ಕಂಥ ಪ್ರತ್ಯಯ ಬಂದಿದೆ, ಹೌದಾ. ಹಮ್ ಶಾಮ್ ಕೋ ಕ್ರಿಕೆಟ್ ಖೇಲೆಂಗೆ, ಗೆ ಅಂತಕ್ಕಂಥ ಪ್ರತ್ಯಯ ಬಂದಿದೆ. ಸೀತಾ ಗಾನ ಗಾಯೇಗಿ, ಸೀತಾ ಇಲ್ಲಿ ಗಾನ ಗಾಯೇಗಿ, ಗಿ ಅಂತಕ್ಕಂಥ ಪ್ರತ್ಯಯ ಬಂದಿದೆ. ಮತ್ತೆ ನಿಮ್ಗೆ ಹೇಳಿದ್ದೆ ವರ್ತಮಾನ ಕಾಲ ಹೇಳುವಾಗ ತಾತೇತಿ ಪ್ರತ್ಯಯ ಬರುತ್ತೆ. ಕೊನೆಗೆ ಒಂದು ಹೇಳಿದ್ದೆ ವಾಕ್ಯ, ಕರ್ತ ಜೈಸೆ ಕ್ರಿಯಾಪದ, कर्ता जैसे क्रिया बनता है ಅಥವಾ ಕ್ರಿಯಾ ಹೋತಾ ಹೇ. ಅಂದ್ರ ಕರ್ತೃಪದ ಪುಲ್ಲಿಂಗ್ ಇತ್ತಂದ್ರ ಸ್ತ್ರೀಲಿಂಗ್, ಕ್ರಿಯಾಪದನು ಪುಲ್ಲಿಂಗ್ ಇರುತ್ತೆ. ಕರ್ತೃಪದ ಸ್ತ್ರೀಲಿಂಗ್ ಇತ್ತಂದ್ರ ಕ್ರಿಯಾಪದನು ಸ್ತ್ರೀಲಿಂಗ್ ಇರುತ್ತೆ. ಕರ್ತೃಪದ ಬಹುವಚನ ಇತ್ತಂದ್ರ ಕ್ರಿಯಾಪದನು ಬಹುವಚನ ಇರುತ್ತೆ ಅಂತಕ್ಕಂಥದ್ದು ನಾವು ಕಂಡುಹಿಡಿಯಬೇಕಾಗತ್ತೆ. ಇದು ಸಾಮಾನ್ಯ ಭವಿಷ್ಯತ್ ಕಾಲ. ಹಾಗಾದ್ರೆ ಇನ್ನೊಂದು ಕಾಲ ಬರುತ್ತೆ ಇದ್ರ ಪ್ರಕಾರ, ಸಂಭಾವ್ಯ ಭವಿಷ್ಯ ಕಾಲ. ಸಂಭಾವ್ಯ ಅಂದ್ರೆ ಕಾರ್ಯ ನಡಿಬಹುದು, ಕನ್ಫರ್ಮ್ ಆಗಿ ನಡೀತೈತಿ ಅಂತಕ್ಕಂಥದ್ದು ಅಂದಾಜಿನ ಮೇಲೆ ಹೇಳ್ತೀವಲ್ಲ, ಅದನ್ನ ಸಂಭಾವ್ಯ ಭವಿಷ್ಯತ್ ಕಾಲ ಅಂತ ಕರಿತೀವಿ. ಹಾಗಾದ್ರೆ ನೋಡ್ರಿ, ಭವಿಷ್ಯ में किसी कार्य के होने की संभावना या अनुमान होना, इनमें से कार्य का पूरा होने का निश्चय नहीं होता, बल्कि केवल एक अटकल लगाई जाती है ಅಂತ. ಅಂದ್ರೆ ಇಲ್ಲಿ ಯಾವುದೇ ಒಂದು ಕಾರ್ಯ ನಡಿಬಹುದು ಅಥವಾ ನಡಿದೇ ಇರಬಹುದು ಅಂತಕ್ಕಂಥದ್ದು ಅನುಮಾನದ ಮೇಲೆ ನಾವು ಆ ಕಾರ್ಯದ ಹೇಳ್ತಾ ಇರ್ತೀವಿ.
ಅನುಮಾನದ ಮೇಲೆ. ಒಂದು ಕಾರ್ಯ ನಡಿಬಹುದು ಅಥವಾ ನಡಿದೇ ಇರಬಹುದು ಅಂತಕ್ಕಂಥದ್ದನ್ನ ಹೇಳಿದ್ವಿ, ಅದನ್ನ ಸಾಮಾನ್ಯ ಅಥವಾ ಸಂಭಾವ್ಯ ಭವಿಷ್ಯ ಕಾಲ ಅಂತ ಕರಿತೀವಿ. ಹಾಗಾದ್ರೆ ಇದನ್ನ ನಾವು ಕಂಡುಹಿಡಿಬೇಕಂದ್ರೆ ಏನ್ ಇರುತ್ತೆ, ವಾಕ್ಯದ ಅಂತ್ಯದೊಳಗೆ ಏನ್ ಇರ್ತಾವಪ್ಪ ಅಂತಂದ್ರೆ ಎ, ಈ, ಉ ಮತ್ತು ಉ ಅಂತಕ್ಕಂಥ ಪದ ಇರುತ್ತೆ. ಮತ್ತು ಜೊತೆಗೆ ಶಾಯದ್ ಅಂತಕ್ಕಂಥ ಪದವನ್ನು ಬಳಸ್ತೀವಿ. ಶಾಯದ್ ಅಂದ್ರೆ ಅಂದಾಜು, ನಡಿಬಹುದು ಅಥವಾ ನಡಿದೇ ಇರಬಹುದು ಅಂತಕ್ಕಂಥ ಅಂದಾಜಿನ ಮೇಲೆ ಹೇಳ್ತೀವಲ್ಲ, ಆ ಪದಗಳು ಇಲ್ಲಿ ಬರ್ತಾವ. ಯಾವ ರೀತಿಯಾಗಿ ನೋಡ್ಲಿ, ಶಾಯದ್ ಆಜ್ ವರ್ಷ ಹೋ. ಶಾಯದ್ ಮೋಸ್ಟ್ಲಿ ಇವತ್ತು ಮಳೆ ಆಗಬಹುದು. ಶಾಯದ್ ಆಜ್ ವರ್ಷ ಹೋ, ಇವತ್ತು ಶಾಯದ್ ಅಂತಕ್ಕಂಥ ಪದವನ್ನ ಇಲ್ಲಿ ಬಳಸ್ತೀವಿ. ಸಂಭಾವ್ಯ ಭವಿಷ್ಯತ್ ಕಾಲದೊಳಗ ಶಾಯದ್ ಅಂತಕ್ಕಂಥ ಪದಗಳನ್ನು ಬಳಸ್ತೀವಿ. ಸಂಭಾವ್ ಹೈ ಕಿ ವಹ ಕಲ್ ಆಯೆ ಅಂತಕ್ಕಂಥ ನೋಡ್ರಿ, ಎ ಪ್ರತ್ಯಯ ಬಂದಿದೆ, ಜೊತೆಗೆ ಸಂಭವ ಅಂತಕ್ಕಂಥ ಪದಗಳನ್ನ ನಾವು ಬಳಸಿದೀವಿ. ಶಾಯದ್ ಪಿತಾಜಿ ಕಲ್ ಆಯೆ ಅಂತಕ್ಕಂಥದ್ದು, ಶಾಯದ್ ಅಂತಕ್ಕಂಥ ಪದವನ್ನು ಬಳಸಿದೀವಿ, ಜೊತೆಗೆ ಎ ಅಂತಕ್ಕಂಥ ಪದವನ್ನು ನಾವಿಲ್ಲಿ ಬಳಸಿದೀವಿ. ಹಾಗಾಗಿ ಸಂಭಾವ್ಯ ವರ್ತಮಾನ ಕಾಲವನ್ನು ಕಂಡುಹಿಡಿಯಬೇಕಂದ್ರೆ ಶಾಯದ್, ಸಂಭಾವತ ಅಂತಕ್ಕಂಥ ಪದ ಬರುತ್ತೆ, ಜೊತೆಗೆ ಎ, ಓ, ಉ ಮತ್ತೆ ಉ ಅಂತಕ್ಕಂಥ ಪ್ರತ್ಯಯಗಳು ಇಲ್ಲಿ ಬರ್ತಾವು. ಇದು ಸಂಭಾವ್ಯ ಭವಿಷ್ಯತ್ ಕಾಲಕ್ಕೆ ಉದಾಹರಣೆ ಆಗಿರುತ್ತೆ. ಹಾಗಾದ್ರೆ ಮುಂದಿನ ಪ್ರಕಾರ ನೋಡ್ರಿ, ಹೇತು ಮತ್ ಭವಿಷ್ಯ ಕಾಲ ಅಂತಕ್ಕಂಥದ್ದು ಮೂರನೇ ಪ್ರಕಾರ. ಯಾವುದು? ಹೇತು ಮತ್ ಭವಿಷ್ಯತ್ ಕಾಲ ಅಂತ. ಹಾಗಾದ್ರೆ ಏನು, ಹಂಗಂದ್ರೆ ಏನು ನೋಡ್ಲಿ, वह काल जहां भविष्य की एक क्रिया दूसरी क्रिया के होने पर निर्भर करती है, उनमें से पहला कार्य दूसरे कार्य का ಹೇತು ಕಾರಣ ಹೋತಾ ಹೇ ಅಂತಕ್ಕಂಥದ್ದು. ಯಾವುದೇ ಒಂದು ಕಾರ್ಯವನ್ನು ನಡಿಬೇಕಾದ್ರೆ ಆ ಕಾರ್ಯ ಇನ್ನೊಂದು ಕೆಲಸದ ಮೇಲೆ ಡಿಫೆಂಡ್ ಆಗಿರುತ್ತೆ. ಆ ಕೆಲಸ ನಡೆದಂದ್ರೆ ಒಂದು ಕೆಲಸ ನಡೀತಂದ್ರೆ ಇನ್ನೊಂದು ಕಾರ್ಯ ಕೂಡ ನಡೀತದೆ ಅಂತಕ್ಕಂಥದ್ದನ್ನ ನಾವು ಹೇತು ಮದ್ ಕಾಲ ಅಂತ, ಭವಿಷ್ಯತ್ ಕಾಲ ಅಂತ ಹೇಳಿ ಕರಿತೀವಿ. ಯಾವ ರೀತಿ ಅದನ್ನ ಕಂಡು ಹಿಡಿಬೇಕಂದ್ರೆ ಏನ್ ಮಾಡ್ಬೇಕು? ತೋ, ಯದಿಯಾ ಅಂತಕ್ಕಂಥದ್ದು ಅಥವಾ ಅಗರ್ತೋ ಅಂತಕ್ಕಂಥ ಪದಗಳು ಬರ್ತವೆ. ಯದಿತೋ ಅಂತಕ್ಕಂಥದ್ದು ಅಥವಾ ಅಗರ್ತೋ ಅಂತಕ್ಕಂಥ ಪದಗಳು ಅಲ್ಲಿ ಕೊನೆಗೆ ಬಂದಿರ್ತಾವು. ಹಾಗಾದ್ರೆ ಯಾವ ರೀತಿಯಾಗಿ ಬರ್ತಾವು? ಯದಿ ವರ್ಷ ಹೋಗಿ ತೋ ಫಸಲ್ ಅಚ್ಚಿ ಹೋಗಿ ಅಂತಕ್ಕಂಥದ್ದು. ನೋಡ್ರಿ, ಒಂದು ವೇಳೆ ಮಳೆ ಚೆನ್ನಾಗಾತಂದ್ರೆ ಬೆಳೆಯು ಕೂಡ ಚೆನ್ನಾಗಿ ಬರುತ್ತೆ ಅಂತಕ್ಕಂಥದ್ದು. ಒಂದು ಕಾರ್ಯ ನಡೆದ್ರೆ ಇನ್ನೊಂದು ಕಾರ್ಯಕ್ಕೂ ಆ ಕಾರ್ಯದ ಮೇಲೆ ಡಿಫೆಂಡ್ ಆಗಿರುತ್ತೆ ಅಂತಕ್ಕಂಥದ್ದು. ಒಂದು ಕಾರ್ಯ ನಡಿಬೇಕಂದ್ರೆ ಆ ಕಾರ್ಯ ಇನ್ನೊಂದು ಕಾರ್ಯದ ಮೇಲೆ ಅವಲಂಬನೆ ಆಗಿರುತ್ತೆ ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ತೀವಿ. ಅಗರ್ ತುಮ್ ಮೆಹನತ್ ಕರೆಗೆ ತೋ ಸಫಲ್ ಹೋ ಜಾಯೇಗೆ ಅಂತಕ್ಕಂಥದ್ದು. ಅಗರ್ ತುಮ್ ಮೆಹನತ್ ಕರೆಂಗೆ ತೋ ತುಮ್ ಸಫಲ್ ಹೋ ಜಾಯೇಂಗೆ ಅಂತಕ್ಕಂಥದ್ದು. ನೀನು ಪರಿಶ್ರಮವನ್ನ ಪಟ್ರ ನೀನು ಜೀವನದಲ್ಲಿ ಸಕ್ಸಸ್ ಅನ್ನ ಕಾಣ್ತೀವಿ ಅಂತಕ್ಕಂಥದ್ದು. ಅಂದ್ರೆ ಒಂದು ಕಾರ್ಯ ಇನ್ನೊಂದು ಕಾರ್ಯದ ಮೇಲೆ ಡಿಫೆಂಡ್ ಆಗಿರ್ತಕ್ಕಂಥದ್ದು. ಒಂದು ಕಾರ್ಯ ಇನ್ನೊಂದು ಕಾರ್ಯದ ಮೇಲೆ ಡಿಫೆಂಡ್ ಆಗಿರ್ತಕ್ಕಂಥದ್ದು ನಾವು ಹೇತು ಮತ್ ಭವಿಷ್ಯತ್ ಕಾಲ ಅಂತ ಹೇಳಿ ಕರಿತೀವಿ. ನೋಡ್ರಿ, ಯದಿ ವಹ ಆಯೇಗ ತೋ ಮೈ ಜಾವುಂಗ, ಅವನು ಬಂದಂದ್ರ ನಾನು ಹೋಗ್ತೀನಿ ಅವನ ಜೊತೆ ಅಂತಕ್ಕಂಥದ್ದು. ಎರಡು ಕಾರ್ಯಗಳು ನಡೀತಾವ. ಒಂದು ಕಾರ್ಯ ಇನ್ನೊಂದು ಕಾರ್ಯದ ಮೇಲೆ ಇಲ್ಲಿ ಅವಲಂಬನೆ ಆಗಿರುತ್ತೆ. ಅದನ್ನ ಹೇತು ಮತ್ತು ಭವಿಷ್ಯತ್ ಕಾಲ ಅಂತ ಹೇಳಿ ಕರಿತೀವಿ. ಈ ರೀತಿಯಾಗಿ ಭವಿಷ್ಯತ್ ಕಾಲ ಒಳಗೆ ನಾವು ಸುಮಾರು 3 ಪ್ರಕಾರಗಳನ್ನು ನೋಡಿದ್ವಿ. ಹಾಗಾದ್ರೆ ಕೊನೆಯ ಕಾಲ ಭೂತಕಾಲ ಅಂತಕ್ಕಂಥದ್ದು. ಕೊನೆಯ ಕಾಲ ಭೂತಕಾಲ ಅಂದ್ರೆ ಏನು? ಒಂದು ಕಾರ್ಯ ನಡೆದು ಹೋಗಿರ್ತಕ್ಕಂಥದ್ದನ್ನ ನಾವು ಭೂತಕಾಲ ಅಂತ ಕರಿತೀವಿ. ಹಾಗಾದ್ರೆ ಭೂತಕಾಲ ಅಂದ್ರೆ ಏನು ನೋಡ್ರಿ, ಬೀತೆ ಅಥವಾ ಬೀತಾ ಹುವಾ ಸಮಯ, ಕಳೆದು ಹೋದ ಸಮಯ ಅಥವಾ ನಡೆದು ಹೋಗಿರ್ತಕ್ಕಂಥ ಸಮಯ. ವ್ಯಾಕರಣ ಮೇ ಕ್ರಿಯಾ ಕೆ ಜಿಸ್ ರೂಪ್ ಸೆ ಯಹ ಪತಾ ಚಲೆ ಕಿ ಕಾರ್ಯ ಸಮಾಪ್ತ ಹೋ ಚುಕಾ ಹೇ. ಒಂದು ಕೆಲಸ ಸಂಪೂರ್ಣವಾಗಿ ನಡೆದು ಹೋಗಿದೆ, ಮುಗಿದು ಹೋಗಿದೆ ಅಂತಕ್ಕಂಥದ್ದನ್ನೇ ಉಸೆ ಭೂತಕಾಲ ಕಹತೆ ಹೇ. ಒಂದು ಕಾರ್ಯ ಸಂಪೂರ್ಣವಾಗಿ ನಡೆದು ಹೋಗಿದೆ, ಒಂದು ಸಮಯ ಸಂಪೂರ್ಣವಾಗಿ ಮುಗಿದು ಹೋಗಿದೆ ಅಂತಕ್ಕಂಥದ್ದನ್ನ ಭೂತಕಾಲ ಅಂತ ಹೇಳಿ ಕರಿತೀವಿ. ಇದರೊಳಗೆ ಮತ್ತೆ 6 ಪ್ರಕಾರಗಳನ್ನು ನಾವು ನೋಡ್ತೇವೆ. ಭೂತಕಾಲಕ್ಕೆ ಮುಖ್ಯ 6 ಭೇದ ಹೋತೆ, ಎಷ್ಟು 6 ಪ್ರಕಾರಗಳನ್ನು ನಾವು ನೋಡ್ತೇವೆ. ಹಾಗಾದ್ರೆ ಯಾವ ರೀತಿಯಾಗಿ ನೋಡ್ರಿ, ಮೊದಲನೇದಾಗಿ ಸಾಮಾನ್ಯ ಭೂತಕಾಲ ಮತ್ತು ಎರಡನೇದು ಅಸನ್ಯ ಭೂತಕಾಲ ಅಂತ ಬರುತ್ತೆ. ಇನ್ನೊಂದು ಅಸನ್ಯ ಭೂತಕಾಲ, ಮತ್ತೆ ಮೂರನೇದು ಪೂರ್ಣ ಭೂತಕಾಲ, ನಾಲ್ಕನೇದು ಅಪೂರ್ಣ ಭೂತಕಾಲ, 5 ಸಂದಿಗ್ಧ ಭೂತಕಾಲ, 6 ಹೇತು ಮತ್ ಭೂತಕಾಲ ಅಂತಕ್ಕಂಥದ್ದು. ಇಲ್ಲಿ ನಾವು 6 ಪ್ರಕಾರಗಳನ್ನು ನಾವು ನೋಡ್ತೀವಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಆಸನ್ನ ಭೂತಕಾಲ ಅಂತಕ್ಕಂಥದ್ದು ತುಂಬಾ ಇದನ್ನ ಕೇಳಿಲ್ಲ, ಇದನ್ನ ತೆಗೆದು ಹಾಕಿದ್ದಾರೆ ಅಂತಕ್ಕಂಥದ್ದು ಸ್ವಲ್ಪ ಕೇಳಿ ಬರ್ತಾ ಇದೆ. ನೋಡೋಣ ಹಾಗಾದ್ರೆ ಒಟ್ಟು ಮತ್ತೆ ಇತ್ತೀಚಿನ 2024-23 ಕ್ವಶನ್ ತೆಗೆದು ನೋಡಿದಾಗ ಭೂತಕಾಲದಲ್ಲಿ ಎಷ್ಟು ಪ್ರಕಾರಗಳಿದಾವೆ ಅಂತ ಕೇಳಿದಾಗ 5 ಪ್ರಕಾರಗಳು ಅಂತಕ್ಕಂಥದ್ದನ್ನ ಕ್ವಶನ್ ಅಲ್ಲಿ ಆನ್ಸರ್ ರೈಟ್ ನೋಡಿರೋದನ್ನ ನೋಡ್ತೀವಿ. ಆದ್ರೆ ವ್ಯಾಕರಣ ದೃಷ್ಟಿಯಿಂದ ಕೆಲವೊಂದು ಒಮ್ಮೆ ಇದನ್ನು ಹಾಕ್ಬಹುದು, ಒಮ್ಮೆ ಇದನ್ನು ಕೇಳದೆ ಇರಬಹುದು. ಹಾಗಾಗಿ 5 ಅಥವಾ 6 ಅಂತಕ್ಕಂಥದ್ದು ನೀವು ಅಂದಾಜಿನ ಮೇಲೆ
ನೆನ್ಪಿಟ್ಕೋಬೇಕಾಗತ್ತೆ. ಹಾಗಾದ್ರೆ ಮೊದಲನೇದ ಪ್ರಕಾರ ನೋಡೋಣ. सामान्य भूतकाल. ये सामान्य भूतकाल अंदर इस काल का प्रयोग तब किया जाता है जो कोई क्रिया बीते हुए समय में समाप्त हो गई हो लेकिन उसका वर्तमान में कोई सीधा संबंध न हो ಅಂತಕ್ಕಂಥದ್ದು. ಒಂದು ಕಾರ್ಯ ಸಂಪೂರ್ಣವಾಗಿ ನಡೆದು ಹೋಗಿದೆ, ಆದರೆ ನಡೆದಿರ್ತಕ್ಕಂಥ ಕಾರ್ಯದೊಳಗ ಯಾವುದೇ ರೀತಿಯಾದ ವರ್ತಮಾನ ಕಾಲಕ್ಕೆ ಸಂಬಂಧವೇ ಇಲ್ಲ ಅಂತಕ್ಕಂಥದ್ದನ್ನ ಸೂಚಿಸುವುದೇ ಸಾಮಾನ್ಯ ವರ್ತಮಾನ ಕಾಲ, ಈ ಭೂತಕಾಲ, ಸಾಮಾನ್ಯ ಭೂತಕಾಲ. ಹಾಗಾದ್ರೆ ಭೂತಕಾಲವನ್ನು ಕಂಡುಹಿಡಿಯೋದು ಯಾವ ರೀತಿಯಾಗಿ? ವಾಕ್ಯದ ಕೊನೆಗೆ ಏನನ್ನು ಬಳಸ್ತೀವಿ? ನಾವು ನಿಮ್ಗೆ ಹೇಳಿದ್ದೆ ವನ್ಯ ಕಾಲದೊಳಗ, ವರ್ತಮಾನ ಕಾಲದೊಳಗ ತಾ ತೇ ತಿ ಪ್ರತ್ಯಯ ಬರುತ್ತೆ ಅಂತ ಹೇಳಿದೆ. ಭವಿಷ್ಯತ್ ಕಾಲದೊಳಗ ಗ ಗಿ ಗಿ ಅಂತಕ್ಕಂಥ ಪ್ರತ್ಯಯಗಳು ಬರುತ್ತೆ ಅಂತ ಹೇಳಿದೆ. ಮತ್ತೆ ಇವೆರಡೂ ವಾಕ್ಯದೊಳಗ ಕರ್ತೃಪದವಿದಂತೆ ಕ್ರಿಯಾಪದ ಇರುತ್ತಂತೆ ಅಂತ ನಿಮ್ಗೆ ಹೇಳಿದೆ. ವರ್ತಮಾನ ಮತ್ತು ಭವಿಷ್ಯತ್ ಕಾಲದೊಳಗ ಕರ್ತೃಪದವಿನಂತೆ ಕ್ರಿಯಾಪದ ಇರುತ್ತಂತ ಹೇಳಿದೆ. ಹಾಗಾದ್ರೆ ಇಲ್ಲಿ ಯಾವ ಪದಗಳು ಬರ್ತಾವಪ್ಪ ಅಂತಂದ್ರೆ ಯಾ ಈ ಅಂತಕ್ಕಂಥ ಪದಗಳು, ಯಾ ಈ ಅಂತಕ್ಕಂಥ ಪ್ರತ್ಯಯಗಳು ಬರ್ತವೆ. ಜೊತೆಗೆ ಇಲ್ಲಿ ಕರ್ಮದಂತೆ ಕ್ರಿಯಾಪದ ಇರುತ್ತೆ. ಕರ್ಮ ಜೈಸೆ ಕ್ರಿಯಾಪದ್ ಹೋತಾ ಹೈ, ಕರ್ಮ ಜೈಸೆ ಕ್ರಿಯಾ ಹೋತಾ ಹೈ ಅಂದ್ರೆ ಇಲ್ಲಿ ಕರ್ತೃಪದ, ಕರ್ಮಪದ ಪುಲ್ಲಿಂಗ್ ಇತ್ತಂದ್ರ ಕ್ರಿಯಾಪದನ ಪುಲ್ಲಿಂಗ್ ಇರುತ್ತೆ. ಕರ್ಮಪದ ಸ್ತ್ರೀಲಿಂಗ ಇತ್ತಂದ್ರ ಕ್ರಿಯಾಪದನು ಸ್ತ್ರೀಲಿಂಗ ಇರುತ್ತೆ. ಕರ್ಮಪದ ಬಹುವಚನದೊಳಗಿತ್ತಂದ್ರ ಕ್ರಿಯಾಪದನು ಬಹುವಚನದೊಳಗಿರುತ್ತೆ ಅಂತಕ್ಕಂಥದ್ದು ನಾವು ನೋಡ್ಬೇಕಾಗತ್ತೆ. ಆದ್ರೆ ಎರಡು ಕಾಲದೊಳಗ ಕರ್ತೃವಿನಂತೆ ಕರ್ಮ, ವರ್ತಮಾನ ಮತ್ತು ಭವಿಷ್ಯದೊಳಗ ಕರ್ತೃಪದದಂತೆ ಕರ್ಮಪದ ಈ ಕ್ರಿಯಾಪದ ಇತ್ತು. ಇಲ್ಲಿ ಭೂತಕಾಲದೊಳಗ ಕರ್ಮದಂತೆ ಕ್ರಿಯಾಪದ ಇರುತ್ತೆ. ಜೊತೆಗೆ ವಾಕ್ಯದ ಕೊನೆಗೆ ಯಾ ಈ ಅಂತಕ್ಕಂಥ ಪ್ರತ್ಯಯಗಳು ಬರ್ತಾವ. ಯಾವ ರೀತಿಯಾಗಿ ಬರ್ತಾವ ನೋಡ್ರಿ. ಗಯಾ, ಆಯಿ, ಸೋಯೆ, ಪಡ, ದೇಕ ಅಂತಕ್ಕಂಥ ಪದಗಳು ಕೂಡ ವಾಕ್ಯದ ಕೊನೆಗೆ ಬರ್ತಾವ. ನೋಡ್ರಿ, ಉಸ್ನೆ ಪತ್ರ ಲಿಖಾ, ಉಸ್ನೆ ಪತ್ರ ಲಿಖಾ, ಆ ಅಂತಕ್ಕಂಥ ಪದ ಬಂತು. ಲಿಖಾ ನೋಡ್ರಿ, ದೇಕ ಅಂತಕ್ಕಂಥದ್ದು, ಲಿಖಾ ಅಂತಕ್ಕಂಥದ್ದು. ಬಚ್ಚೆ ಸ್ಕೂಲ್ ಗಯೇ, ಎ ಅಂತಕ್ಕಂಥ ಪದ ಬಂದಿದೆ. ಎ ನೋಡ್ರಿ, ಈ ಏನಾದ್ರೂ ಕರಿಬಹುದು ಅಥವಾ ಈ ಆದ್ರೂ ಕರಿಬಹುದು. ಈ ರೀತಿಯಾಗಿ ಪದಗಳು ಬರ್ತವೆ ಸಾಮಾನ್ಯ ಭೂತಕಾಲದೊಳಗೆ. ಹಾಗಾದ್ರೆ ಎರಡನೇ ಪ್ರಕಾರ ಹೇಗಿದೆ, ಅಸಾಮಾನ್ಯ ಭೂತಕಾಲ ಅಂತ ಹೇಳಿ ಕರಿತೀವಿ. ಅಸಾಮಾನ್ಯ ಭೂತಕಾಲ ವಾಕ್ಯದ ಕೊನೆಗೆ ಯಾವ ರೀತಿಯಾಗಿ ಬರುತ್ತೆ? ಅಸಾಮಾನ್ಯ ಭೂತಕಾಲ ಅಂದ್ರೆ ಏನು? क्रिया के उस रूप को कहते हैं कि जिससे यह पता चलता है कि क्रिया अभी अभी या कुछ ही समय पहले समाप्त हुई है. ಇಲ್ಲಿ ಸಾಮಾನ್ಯ ಭೂತಕಾಲದೊಳಗ ಯಾವುದೇ ಒಂದು ಕಾರ್ಯ ಇವಾಗ ಸದ್ಯ ಏನು ಮುಗಿದು ಹೋಗಿದೆ ಅಥವಾ ಈಗ ಸದ್ಯ ಮುಗಿಬಹುದು ಅಂತಕ್ಕಂಥದ್ದನ್ನ ನಾವು ನೋಡ್ತೀವಿ. ವಾಕ್ಯದ ಕೊನೆಗೆ ಏನು ಬರ್ತಾವಪ್ಪ ಅಂತಂದ್ರ ಹೈ, ಹೈ, ಹೂ, ಹೋ ಅಂತಕ್ಕಂಥ ಪದಗಳು ಬರ್ತಾವ. ಜೊತೆಗೆ ಗಯಾ ಹೇ, ಆಯಿ ಹೇ, ಖಾಯಾ ಹೇ ಅಂತಕ್ಕಂಥ ಪದಗಳು ಕೂಡ ಬರ್ತಾವ. ಹಾಗಾದ್ರೆ ಹೆಂಗೆ ನೋಡ್ರಿ, ಮೈನೆ ಖಾನಾ ಖಾಯಾ ಹೇ, ಮೈನೆ ಖಾನಾ ಖಾಯಾ ಹೇ, ಇಲ್ಲಿ ಹೈ ಬಂದಿದೆ, ಖಾಯಾ ಅಂತಕ್ಕಂಥ ಪದನ ಬಂದಿದೆ, ಜೊತೆಗೆ ಹೈ ಅಂತಕ್ಕಂಥ ಪದ ಬಂದಿದೆ. ಅಬಿ ಅಬಿ ಖಾಯಾ ಹೂ, ಖಾಯಾ ಹೇ ಅಂತಕ್ಕಂಥ ಇವಾಗ ಜಸ್ಟ್ ನಾವು ತಿಂದಿದ್ದೀವಿ ಅಂತಕ್ಕಂಥದ್ದು. ಮೋಹನ್ ಅಬಿ ಆಯಾ ಹೇ, ಮೋಹನ್ ಅಬಿ ಆಯಾ ಹೇ, ಹೇ ಅಂತಕ್ಕಂಥ ಪದ ಕೊನೆಗೆ ಬರುತ್ತೆ. ಇದು ಅಸಾಮಾನ್ಯ ಅಥವಾ ಅಸನ್ನ ಭೂತಕಾಲ ಅಂತ ಹೇಳಿ ಕರಿತೀವಿ. ಅಸಾಮಾನ್ಯ ಅಥವಾ ಅಸನ್ನ ಭೂತಕಾಲ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಮೂರನೇ ಪ್ರಕಾರ ಬರುತ್ತೆ पूर्ण भूतकाल ಅಂತ ಹೇಳಿ. पूर्ण भूतकाल ಅಂದ್ರೆ ಏನು? क्रिया का वह रूप है जिससे यह पता चलता है कि कार्य बहुत पहले ही समाप्त हो चुका है. कार्य बहुत पहले ही समाप्त हो चुका है. इनमें से क्रिया के साथ ता, ತಿ, ते का प्रयोग होता है. ನೋಡ್ಲಿ, ಪೂರ್ಣ ಭೂತಕಾಲದೊಳಗ ಕಾರ್ಯ ಆಗಲೇ ತುಂಬಾ ಹೊತ್ತಿನ ನಂತರ ಮುಗಿದು ಹೋಗಿದೆ, ಕಾರ್ಯ ಮುಗಿದು ಹೋಗಿರೋದು ತುಂಬಾ ಸಮಯವಾಯಿತು ಅಂತಕ್ಕಂಥದ್ದು ನಾವು ಪೂರ್ಣ ಭೂತಕಾಲ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ವಾಕ್ಯದ ಕೊನೆಗೆ ತಾ, ತೇತಿ ಪ್ರತ್ಯಯಗಳು ಬರ್ತಾವು. ಮತ್ತೆ ಜೊತೆಗೆ ಚುಕಾಥ, ಚುಕೀತಿ, ಚುಕೇಥೆ ಅಂತಕ್ಕಂಥ ಪದಗಳು ಬರ್ತಾವ. ಚುಕಾತ, ಚುಕೀತಿ ಮತ್ತು ಚುಕೇಹೆ, ಚುಕೇಥೆ ಅಂತಕ್ಕಂಥ ಪದಗಳು ಬರ್ತಾವು. ಹಾಗಾದ್ರೆ ನೋಡ್ರಿ, ವಹ ಖಾನ ಖಾ ಚುಕಾತ, ಅವನು ಊಟ ಮಾಡಿ ಮುಗಿಸಿದ್ದನು. ಚುಕಾತ ಅಂತಕ್ಕಂಥ ಪದಗಳು ಬಂತು. ಪೂರ್ಣ ಭೂತಕಾಲದೊಳಗೆ ಚುಕಾತ ಅಂತಕ್ಕಂಥ, ಚುಕಾತೆ, ಚುಕಾತಿ ಅಂತಕ್ಕಂಥ ಪದಗಳು ಬರ್ತಾವ. ಉಸ್ನೆ ಪತ್ರ ಲಿಖಾಥ, ಅವನು ಪತ್ರವನ್ನ ಬರೆದ. ಲಿಖಾಥ ನೋಡ್ರಿ, ಥಾ ಅಂತಕ್ಕಂಥ ಪ್ರತ್ಯಯ ಬಂತು. ಹಮ್ ಸ್ಕೂಲ್ ಜಾಯತೆ, ಹಮ್ ಸ್ಕೂಲ್ ಗಯತೆ ಅಂತಕ್ಕಂಥ, ಥೇ ಅಂತಕ್ಕಂಥ ಪ್ರತ್ಯಯ ಬಂತು. ಈ ರೀತಿಯಾಗಿ ಪೂರ್ಣ ಭೂತಕಾಲದೊಳಗೆ ತಾ, ತೇತಿ ಪ್ರತ್ಯಯ ಬರುತ್ತೆ. ಜೊತೆಗೆ ಚುಕಾತ, ಚುಕೀತಿ, ಲಿಖಾಥ ಅಂತಕ್ಕಂಥ ಪದಗಳು ಬರ್ತವೆ. ಇದು ಪೂರ್ಣ ಭೂತಕಾಲಕ್ಕೆ ಉದಾಹರಣೆ ಆಗಿರ್ತಕ್ಕಂಥದ್ದು.
ಅದರ 4ನೇ प्रकार बरते भूतकालदೊಳಗ अपूर्ण भूतकाल ಅಂತೇಳಿ। इस काल का प्रयोग तब किया जाता है कि जब कोई क्रिया भूतकाल में हो रही थी लेकिन वह पूरी नहीं हुई थी ಅಂತಕ್ಕಂಥದ್ದು। ಯಾವುದೇ ಒಂದು ಕಾಲ ಭೂತಕಾಲದೊಳಗ ಆ ಕಾರ್ಯ ಕ್ರಿಯೆ ಭೂತಕಾಲದೊಳಗೆ ಬಳಕೆ ಆಗಿದೆ, ಆದ್ರೆ ಸಂಪೂರ್ಣವಾಗಿ ಆ ಕಾರ್ಯ ಮುಗಿದು ಹೋಗಿಲ್ಲ, ಸಂಪೂರ್ಣವಾಗಿ ಆದ ಕ್ರಿಯೆ ಮುಗಿದು ಹೋಗಿಲ್ಲ ಅಂತಕ್ಕಂಥದ್ದನ್ನ ನಾವು ಅಪೂರ್ಣ ಭೂತಕಾಲಕ್ಕೆ ಉದಾಹರಣೆಯಾಗಿ ನೋಡ್ತೀವಿ। ಇದು ವಾಕ್ಯದ ಕೊನೆಗೆ ಏನ್ ಬರ್ತಾವಪ್ಪ ಅಂತಂದ್ರೆ ರಹಾಥ, ರಹೀತಿ,रहेथे ಅಂತಕ್ಕಂಥದ್ದು ಪ್ರತ್ಯಯಗಳು ಬರ್ತಾವ। ಯಾವ ರೀತಿಯಾಗಿ ನೋಡ್ಲಿ, ರಾಮ್ ಗಾನ ಗಾ ರಹಾಥ, ಗಾ ರಹಾಥ ನೋಡ್ರಿ, ರಹಾಥ ಅಂತಕ್ಕಂಥ ಪದಗಳು ಬಂತು। बच्चे मैदान में खेल रहे थे ಅಂತಕ್ಕಂಥ ಪ್ರತ್ಯಯ ಬಂತು। वहा पत्र लिख रही थी ಅಂತಕ್ಕಂಥ ಪ್ರತ್ಯಯ ಬಂತು। ರಹಾತ, ರಹಿತಿ, रहेथे ಅಂತಕ್ಕಂಥ ಪ್ರತ್ಯಯ ಬಂತಂದ್ರ ಅದು ಅಪೂರ್ಣ ಭೂತಕಾಲಕ್ಕೆ ಉದಾಹರಣೆಯಾಗತ್ತೆ। ಯಾವ ಕಾಲಕ್ಕೆ? ಅಪೂರ್ಣ ಭೂತಕಾಲಕ್ಕೆ ಉದಾಹರಣೆಯಾಗಿರುತ್ತೆ। ಯಾವ ರೀತಿಯಾಗಿ ಪ್ರತ್ಯಯಗಳು ಬಂದಿರಬೇಕು? ರಹಾತ, ರಹಿತಿ, रहेथे ಅಂತಕ್ಕಂಥ ಪ್ರತ್ಯಯ ಬಂತಂದ್ರ ಇದು ಅಪೂರ್ಣ ಭೂತಕಾಲಕ್ಕೆ ಉದಾಹರಣೆಯಾಗಿರುತ್ತೆ। ಹಾಗಾದ್ರೆ ಮುಂದಿನ ಪ್ರಕಾರ ಹೇಗಿದೆ? संदिग्ध भूतकाल ಅಂತ ಹೇಳಿ ಕರಿತೀವಿ। ಏನು संदिग्ध भूतकाल ಅಂದ್ರೆ क्रिया का वह रूप से जिससे यह पता चलता है कि काम बीते हुए समय में पूरा समय में पूरा तो हुआ है लेकिन उसकी होने की संदेह बना हुआ है ಅಂತಕ್ಕಂಥದ್ದು। ಒಂದು ಕಾರ್ಯ ಸಂಪೂರ್ಣವಾಗಿ ನಡೆದು ಹೋಗಿದೆ, ಆದ್ರೆ ಆ ಕಾರ್ಯ ನಡೆದಿದೆಯೋ, ಕಂಪ್ಲೀಟ್ ಆಗಿ ನಡೆದಿದೆಯೋ ಇಲ್ಲ ಅಂತಕ್ಕಂಥದ್ದು। ಕಂಪ್ಲೀಟ್ ಆಗಿ ಆ ಕಾರ್ಯ ನಡೆದಿದೆಯೋ ಇಲ್ಲ ಅಂದ್ರೆ ಇನ್ನು ಡೌಟ್ ಅಲ್ಲಿ ಐತಿ, ಅದನ್ನ ನಾವು ಸಂದಿಗ್ಧ ಭೂತಕಾಲ ಅಂತ ಹೇಳಿ ಕರಿತೀವಿ। ಹಾಗಾದ್ರೆ ವಾಕ್ಯದ ಕೊನೆಗೆ ಏನ್ ಬರ್ತಪ್ಪ ಅಂದ್ರ ಆ, ಯಾ, ಈ ಅಥವಾ ಈ ಅಂತ ಪ್ರತ್ಯಯ ಬರ್ತಾವ, ಜೊತೆಗೆ ಹೋಗ, ಹೋಗಿ, ಹೋಂಗೆ ಅಂತಕ್ಕಂಥ ಪ್ರತ್ಯಯಗಳು ಬರ್ತಾವ। ಹಾಗಾದ್ರೆ ಎಕ್ಸಾಂಪಲ್ ನೋಡ್ರಿ, ಉಸ್ನೆ ಖಾನಾ ಖಾಯಾ ಹೋಗ, ಅವನು ಊಟ ಮಾಡಿರಬಹುದು, ಮಾಡಿದನೋ ಇಲ್ಲ ಗೊತ್ತಿಲ್ಲ, ಬಟ್ ಮಾಡಿರಬಹುದು ಅಂತ ಅಂದಾಜಿನ ಮೇಲೆ ಹೋಗ ಅಂತಕ್ಕಂಥ ಪ್ರತ್ಯಯ ಬಂತು। ನಿಶ್ಚೇತ ನಹಿ ಕಿ ಖಾನಾ ಖಾಯಾ ನಹಿ, ಅವನು ಊಟ ಮಾಡಿದಾನೆ ಅಥವಾ ಮಾಡಿದನೋ ಅಥವಾ ಮಾಡಿರ್ಲೋ ಅಂತಕ್ಕಂಥದ್ದು ಕನ್ಫರ್ಮ್ ಆಗಿಲ್ಲ ಅಂತಕ್ಕಂಥದ್ದು। ಬಸ್ छूट गई ಹೋಗಿ, ಬಸ್ छूट गई ಹೋಗಿ, ಬಸ್ಸು ಹೋಗಿರಬಹುದು, ಗೊತ್ತಿಲ್ಲ ಹೋಗಿದೆಯೋ ಇಲ್ಲ ಗೊತ್ತಿಲ್ಲ, ಬಟ್ ಹೋಗಿರಬಹುದು ಅಂತಕ್ಕಂಥ ಅಂದಾಜಿನ ಮೇಲೆ ಹೇಳ್ತೀವಲ್ಲ, ಹೋಗಿ, ಹೋಗ ಅಂತಕ್ಕಂಥ ಪ್ರತ್ಯಯಗಳು ಕೊನೆಗೆ ಬರ್ತಾವ। ಇದನ್ನ ಸಂದಿಗ್ಧ ಭೂತಕಾಲ ಅಂತ ಹೇಳಿ ಕರಿತೀವಿ। ಹಾಗಾದ್ರೆ ಲಾಸ್ಟ್ನೇ ಕೊನೆಯ ಪ್ರಕಾರ ಬರುತ್ತೆ ಹೇತು ಹೇತು ಮತ್ ಭೂತಕಾಲ ಅಂತ ಹೇಳಿ। ಹೇತು ಮತ್ ಭೂತಕಾಲ। ಹಾಗಾದ್ರೆ ಹೇತು ಮತ್ ಭೂತಕಾಲ ಅಂದ್ರೆ ಏನು? क्रिया का वह रूप है जिससे यह पता चलता है कि क्रिया भूतकाल में होने वाली थी लेकिन किसी कारणवश नहीं हो सकी है। ಯಾವುದೋ ಒಂದು ಭೂತಕಾಲದೊಳಗ ಒಂದು ಕ್ರಿಯೆ ನಡಿಬೇಕಿತ್ತು, ಆದ್ರೆ ಯಾವುದೋ ಒಂದು ಕಾರಣ ನಂತರ ಅದು ಕಾರಣ ಅಡ್ಡಾಗಿ, ಯಾವುದೋ ಒಂದು ಕೆಲಸಕ್ಕೆ ಒಂದು ಕಾರ್ಯ ಅಡ್ಡಾಗಿ ಅದು ಕೆಲಸ ಸಂಪೂರ್ಣವಾಗಿ ನಡೆದು ಹೋಗಿಲ್ಲ, ಅದನ್ನ ಹೇತು ಮತ್ತು ಭೂತಕಾಲ ಅಂತ ಹೇಳಿ ಕರಿತೀವಿ। ಹಾಗಾದ್ರೆ ವಾಕ್ಯದ ಅಂತಕ್ಕೆ ತಾ, ತಿ, ತಿ ಅಂತಕ್ಕಂಥ ಪ್ರತ್ಯಯ ಬರ್ತಾವ, ಜೊತೆಗೆ ಯದಿ, ಅಗರ್ ಅಂತಕ್ಕಂಥ ಪದಗಳು ಬರ್ತಾವ। ಯಾವ ರೀತಿಯಾಗಿ ನೋಡ್ರಿ ವಾಕ್ಯ, ಯದಿ ತುಮ್ ಪಡ್ತೆ ತೋ ಉತ್ತೀರ್ಣ ಹೋ ಜಾತೆ। ಒಂದು ವಾಕ್ಯ ಇನ್ನೊಂದು ವಾಕ್ಯಕ್ಕೆ ಸಂಬಂಧವನ್ನು ಕೊಡುತ್ತೆ। ನೀನು ಏನಾದ್ರೂ ಚೆನ್ನಾಗಿ ಓದಿದ್ದೆ ಅಂದ್ರೆ ನೀನು ಉತ್ತೀರ್ಣನಾಗ್ತಿದ್ದೆ। ನೋಡ್ರಿ, ತೇ ಮತ್ತು ತೇ ಅಂತಕ್ಕಂಥ ಪ್ರತ್ಯಯ ಬಂತು, ಅಗರ್ ಮತ್ತೆ ಯದಿ ಅಂತಕ್ಕಂಥ ಪ್ರತ್ಯಯ ಬಂತು, ಹೌದಾ? ಯದಿ ಅಂತಕ್ಕಂಥ ಶಬ್ದವನ್ನು ಬಳಸಿದ್ವಿ। ಅಗರ್ ವರ್ಷ ಹೋತಿ ತೋ ಫಸಲ್ ಅಚ್ಚಿ ಹೋತಿ, ನೋಡ್ಲಿ ಅಗರ್ ಅಂತಕ್ಕಂಥ ಪದವನ್ನು ಬಳಸಿದ್ವಿ। ತಿ ಅಂತಕ್ಕಂಥ ಪ್ರತ್ಯಯ ಬಂದಿದೆ, ಇಲ್ಲಿ ಕೂಡ ತಿ ಅಂತಕ್ಕಂಥ ಪ್ರತ್ಯಯ ಬಂದಿದೆ। ಮೈ ಆತಾ ತೋ ತುಮ್ ಜಾತೆ, ನಾನು ಬಂದಿದ್ರ ನೀನು ಹೋಗ್ತಿದ್ದೆ ಅಂತಕ್ಕಂಥದ್ದು ತಾ, ತೇ ಅಂತಕ್ಕಂಥ ಪ್ರತ್ಯಯಗಳು ಬಂದಿದ್ದಾವೆ। ಈ ರೀತಿಯಾಗಿ ಹೇತು ಮಧ್ಯ ಕಾಲವನ್ನ ನಾವು ನೋಡ್ತೀವಿ। ಹಾಗಾದ್ರೆ ಕ್ಲಾಸಸ್ ತುಂಬಾ ಸ್ವಲ್ಪ ಜಾಸ್ತಿ ಇದೆ, ತುಂಬಾ ಲೆಂದಿ ಇದೆ, ಆದ್ರೆ ಏನ್ ಮಾಡಕ್ಕಾಗಲ್ಲ, ವಿಷಯ ತುಂಬಾ ಲೆಂದಿ ಆಗಿರೋದ್ರಿಂದ ನಾನು ಸಂಪೂರ್ಣವಾಗಿ ತಿಳಿಸುವಂತ ಪ್ರಯತ್ನವನ್ನ ಮಾಡಿದ್ದೀನಿ। ಇದನ್ನ ವಿಡಿಯೋ ಒಂದೇ ಸಲ ನೋಡೋದ್ರಿಂದ ಅರ್ಥ ಆಗೋದು ತುಂಬಾ ಕಷ್ಟ। ಹೆಚ್ಚು ಇದನ್ನ ನೀವು ಮರಳಿ ನೋಡಿದ್ದೆ ಆದ್ರೆ ನಿಮ್ಗೆ ಅರ್ಥ ಆಗತ್ತೆ। ಬಟ್ ಪಿಕ್ಸ್ ಅಂತೂ 1-2 ಕ್ವಶನ್ ಈ ಕಾಲದ ಟಾಪಿಕ್ ಮೇಲೆ ಕೇಳ್ತಾರೆ, ಕಾಲದ ಮೇಲೆ ಟಾಪಿಕ್ ಪ್ರಶ್ನೆ ಕೇಳ್ತಾರೆ। ಹಾಗಾಗಿ ಯಾರು ಕೂಡ ಇದನ್ನ ನೆಗ್ಲೆಕ್ಟ್ ಮಾಡಕ್ ಹೋಗ್ಬಿಡ್ರಿ। ದಯವಿಟ್ಟು ವಿಡಿಯೋ ಲೆಂದಿ ಆದ್ರೂ ಪರವಾಗಿಲ್ಲ, ಸಂಪೂರ್ಣವಾಗಿ ಪೇಷನ್ಸ್ ಇಂದ ನೋಡ್ರಿ। ಯಾಕಂದ್ರೆ ಯಾರು ತಾಳ್ಮೆಯಿಂದ ಸ್ಟಡಿಯನ್ನ ಮಾಡ್ತಾರ ಅವರೇ ಮುಂದೆ ಸಕ್ಸಸ್ ಅನ್ನ ಕಾಣೋದು। ನಾವು ಅವಸರ ಮಾಡಿದ್ರೆ ಕಾಂಪಿಟೇಟಿವ್ ಜಗತ್ತೊಳಗ ನಾವು ಅವಸರವನ್ನ ಮಾಡಿದ್ರೆ ಏನು ಸಾಧಿಸಲಿಕ್ಕೆ ಸಾಧ್ಯವಿಲ್ಲ। ತುಂಬಾ ಪೇಷನ್ಸ್ ಬೇಕು, ತಾಳ್ಮೆ ಬೇಕು। ತಾಳಿದವನೇ ಬಾಳಿ ಅನ್ನುವಂತಕ್ಕಂಥ ಗಾದೆ ಮಾತನ್ನು ಕೂಡ ನೀವು ಕೇಳಿದಿರಿ। ತುಂಬಾ ವಿಡಿಯೋ ಲೆಂದಿ ಇದೆ ಅಂತ ಹೇಳಿ ಶಾರ್ಟ್ ವಿಡಿಯೋನ ಹುಡ್ಕೊಳಕ್ ಹೋಗ್ಬೇಡ್ರಿ। ಶಾರ್ಟ್ ದಾರಿ ಯಾವತ್ತು ನಮ್ಮನ್ನ ಅಡ್ಡ ದಾರಿಗೆ ತಳತ್ತೆ।
ನಮ್ಮ ವಿಫಲತೆಗೆ ಕಾರಣವಾಗುತ್ತೆ. ಹಾಗಾಗಿ ಯಾವುದೇ ವಿಷಯ ಆಗ್ಲಿ ಸಂಪೂರ್ಣವಾಗಿ ಹೆಚ್ಚು ಸಮಯ ತಗೊಂಡ್ರು ಕೂಡ ಅದನ್ನ ಹೆಚ್ಚು ಲೆಂದಿಯಾಗಿ ಸಂಪೂರ್ಣವಾಗಿ ಅದರ ಆಳ ತಳ ಬುಡ ಅಂತಕ್ಕಂಥದ್ದು ಎಲ್ಲ ಇರುತ್ತಲ್ಲ ಅದನ್ನ ಸಂಪೂರ್ಣವಾಗಿ ತಿಳ್ಕೊಂಡಿದೆ ಆದ್ರೆ ನಿಮ್ಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಕ್ಲಾಸಸ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ, ಹಾಗೆ ಇದರ ಉಪಯೋಗವನ್ನು ಪಡ್ಕೊಡ್ರಿ ಅಂತ ಹೇಳ್ತಾ, ಯಾರೆಲ್ಲ ನಮ್ಮ ಸ್ಪರ್ಧಾಂಗಳ ಯೂಟ್ಯೂಬ್ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿನ ಇಲ್ಲಿಗೆ ಮುಗಿಸೋನು. ಮತ್ತೆ ಹೆಚ್ಚು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಮತ್ತೆ ಮುಂದೆ ಸಿಗೋಣ ಅಂತ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.